ಹಾಯ್ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್ ಕತೆ ಟೈಮ್. ಸ್ಕೂಲು, ಆಟ, ಹೋಮ್ವರ್ಕ್ ಎಲ್ಲ ಮುಗೀತಾ? ಹಾಗಾದರೆ ಬನ್ನಿ, ತಡ ಮಾಡದೆ ಕತೆ ಸ್ಟಾರ್ಟ್. ಇವತ್ತಿನ ಕತೆ 3 ಮೀನುಗಳು. ಬಹಳ ಹಿಂದೆ ಒಂದು ಕೊಳದಲ್ಲಿ 3 ಸುಂದರವಾದ ಮೀನುಗಳಿದ್ದವು. ಅವೆಲ್ಲವೂ ಸ್ನೇಹದಿಂದ ತುಂಬ ಸಂತೋಷವಾಗಿ ಆ ಕೊಳದಲ್ಲೇ ವಾಸವಾಗಿದ್ದವು. ಪ್ರತಿಯೊಂದು ಮೀನು ಇನ್ನೊಂದು ಮೀನಿಗಿಂತ ಬೇರೆಯೇ ಆದ ಗುಣಗಳನ್ನು ಹೊಂದಿದ್ದವು. ಮೊದಲನೆಯ ಮೀನಿನ ಹೆಸರು ಗೋಲ್ಡಿ, ಎರಡನೆಯ ಮೀನಿನ ಹೆಸರು ವೈಟಿ, ಹಾಗೆ ಮೂರನೆಯ ಮೀನಿನ ಹೆಸರು ಬ್ರೌನಿ. ಮೊದಲನೆಯ ಮೀನು ಗೋಲ್ಡಿಯು ಬಹಳ ಬುದ್ಧಿವಂತ ಮತ್ತು ಧೈರ್ಯವಂತ. ಎರಡನೆಯ ಮೀನು ವೈಟಿಯು ಗಟ್ಟಿ ಮನಸ್ಸುಳ್ಳವ ಮತ್ತು ಹಣೆಬರಹವನ್ನು ನಂಬುವವನು. ಮತ್ತು ಮೂರನೆಯ ಮೀನು ಬ್ರೌನಿಯು ನಿಧಾನ ಮತ್ತು ಸೋಮಾರಿ. ಇದು ಇವುಗಳ ಗುಣವಾಗಿತ್ತು. ಒಮ್ಮೆ ಇಬ್ಬರು ಮೀನುಗಾರರು ಮಾತನಾಡುತ್ತಿರುವುದನ್ನು ಮೊದಲನೆಯ ಮೀನು ಗೋಲ್ಡಿಯು ಕೇಳಿಸಿಕೊಂಡಿತು. ಮೊದಲನೆಯ ಮೀನುಗಾರ ಹೇಳಿದ, ಗೆಳೆಯ, ಈ ಕೊಳದ ತುಂಬ ಮೀನುಗಳಿವೆ. ನಾವು ನಾಳೆ ಇಲ್ಲಿಗೆ ಬಂದು ಚೆನ್ನಾಗಿ ಮೀನು ಹಿಡಿಯಬಹುದು ಎಂದು ಹೇಳಿದನು. ಎರಡನೆಯ ಮೀನುಗಾರನು ಹೇಳಿದನು, ಹೌದು ಮಿತ್ರನೇ, ಇಂದು ನಮಗೆ ಬಹಳಷ್ಟು ಮೀನುಗಳು ಸಿಕ್ಕಿವೆ. ಖಂಡಿತ ನಾಳೆಯೂ ಸಹ ಬರೋಣ ಎಂದು ಮಾತನಾಡುತ್ತಿದ್ದರು. ಇದನ್ನು ಕೇಳಿಸಿಕೊಂಡ ಗೋಲ್ಡಿಯು ಬೇಗನೆ ತನ್ನ ಸ್ನೇಹಿತರ ಬಳಿಗೆ ಈಜಿಕೊಂಡು ಹೋಗಿ ಆತುರವಾಗಿ ಹೇಳಿತು, ಪ್ರಿಯ ಸ್ನೇಹಿತರೆ, ನಾನು ಈಗ ತಾನೇ ಇಬ್ಬರು ಮೀನುಗಾರರು ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡೆನು. ಅವರು ಕೊಳದ ಈ ಭಾಗದಲ್ಲಿ ನಾಳೆ ಮೀನು ಹಿಡಿಯಲಿದ್ದಾರೆ. ನಾವು ಈ ಸ್ಥಳವನ್ನು ಬಿಟ್ಟು ಬೇರೆಡೆಗೆ ಹೋಗಿ ನಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಬೇಕು ಎಂದು ಹೇಳಿತು. ಎರಡನೆಯ ಮೀನು ವೈಟಿಯು ಕೇಳಿತು, ಇದು ನಿಜವೇ? ಅವರು ನಿಜವಾಗಿಯೂ ನಾಳೆ ಕೊಳದ ಈ ಭಾಗಕ್ಕೆ ಮೀನು ಹಿಡಿಯಲು ಬರುವರೇ ಎಂದು ಕೇಳಿತು. ಖಂಡಿತವಾಗಿಯೂ ಹೌದು ಎಂದು ಗೋಲ್ಡಿ ಹೇಳಿತು. ಬಹುಶಃ ನೀನು ಹೇಳುತ್ತಿರುವುದು ನನಗೆ ಸರಿ ಅನಿಸುತ್ತಿದೆ ಎಂದು ಎರಡನೆಯ ಮೀನು ವೈಟಿಯು ಹೇಳಿತು. ನಾವು ಈ ಕ್ಷಣವೇ ಬೇರೆ ಕೊಳ, ಕೆರೆ ಅಥವಾ ನದಿಗೆ ಹೋಗೋಣ ಎಂದು ನಿರ್ಧರಿಸಿದವು. ಮೂರನೆಯ ಮೀನು ಬ್ರೌನಿಯು ಇವರ ಮಾತುಗಳನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳುತ್ತಿತ್ತು. ಇದು ನನ್ನ ಜನ್ಮಸ್ಥಳ, ನಾನು ಇಲ್ಲಿಂದ ಹೋಗುವುದಿಲ್ಲ ಎಂದು ಮೂರನೆಯ ಮೀನು ಬ್ರೌನಿಯು ಹೇಳಿತು. ಅದಕ್ಕೆ ಮೊದಲನೆಯ ಮೀನು ಗೋಲ್ಡಿ, ಎರಡನೆಯ ಮೀನು ವೈಟಿ ಇಬ್ಬರು ಕೊಳದ ಬೇರೆ ಭಾಗಕ್ಕೆ ಹೊರಟು ಹೋದರು. ಮರುದಿನ ಮೀನುಗಾರನು ಬಂದು ತಮ್ಮ ಬಲೆಯನ್ನು ಬೀಸಿದರು. ಬ್ರೌನಿಯೂ ಸೇರಿದಂತೆ ಅನೇಕ ಮೀನುಗಳನ್ನು ಹಿಡಿದರು. ಬುಟ್ಟಿಯ ತುಂಬ ಮೀನುಗಳನ್ನು ತುಂಬಿಕೊಂಡು ಮೀನುಗಾರರು ಸಂತೋಷದಿಂದ ಹೊರಟು ಹೋದರು. ಮೊದಲನೆಯ ಮೀನು ಗೋಲ್ಡಿ ಮತ್ತು ಎರಡನೆಯ ಮೀನು ವೈಟಿಯು ತಮ್ಮ ಸ್ನೇಹಿತನನ್ನು ಮೀನುಗಾರರು ಎತ್ತಿಕೊಂಡು ಹೋಗುತ್ತಿರುವುದನ್ನು ನೋಡಿ ಬಹಳ ಬೇಜಾರು ಮಾಡಿಕೊಂಡರು. ಬ್ರೌನಿಯು ನಮ್ಮ ಮಾತನ್ನು ಕೇಳಿದ್ದರೆ ಅದು ಕೂಡ ಪಾರಾಗಬಹುದಿತ್ತು ಎಂದು ಬ್ರೌನಿಯ ವಿಷಯದಲ್ಲಿ 2 ಮೀನುಗಳು ದುಃಖಪಟ್ಟವು. ಈ ಕತೆ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೇನೆ. ಇಂಥ ಇನ್ನೂ ಹೊಸ ಕಥೆಗಳನ್ನು ನೋಡಲು ನಮ್ಮ ಚಾನಲ್ಗೆ
ಸಬ್ಸ್ಕ್ರೈಬ್ ಆಗಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.